ಏಯ್ ನಡಿ ನಡಿ ಏಯ್ ನಡಿ 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 ಎಲ್ರೂ ನಾನು ಎಮ್ಮೆ ನೋಡ್ಬಿಟ್ಟು ಓಟ್ ಹಾಕ್ಲಪ್ಪ. ಅಳಿ ಅಂದ್ರೆ ಹಿಡ್ಕೊಂಡು ನಡೀತಿರಿ ಊರಾಗೆಲ್ಲ ಇವತ್ತು ಎಮ್ಮೆ ಓಡಾಡಿಸ್ಬಿಟ್ಟು ಹೆಂಗಿದ್ರು ನಾಳೆ ಎಲೆಕ್ಷನ್. ನಾಳೆ ಎಲೆಕ್ಷನ್ಗೆ ಆ ಪೊದ್ದರೆಲ್ಲ ಸುಸ್ತಾಗೋಗ್ಬಿಟ್ಟವ್ರಿ. ಇನ್ನು ಯಾವ್ದು ಹಾಕ್ಬಿಟ್ಟು ಕರ್ಸದ್ ಬೇಡ, ಏನು ಕರ್ಸದ್ ಬೇಡ, ನಮಗೂ ಸುಸ್ತಾಗೋಗ್ಬಿಟ್ಟೈತೆ. ನೋಡಿರಿ ಆತಾಗ ಎಮ್ಮೆ ನೋಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಡೆಯಿಂದನೂ ಎಲೆಕ್ಷನ್ಗೆ ಪ್ರಚಾರ ತಗೊಬಿಡನಿ ನೋಡಿರಿ. ಏಯ್ ಬಾ 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 ನೀಟಾಗಿ ಬಾ ಎಮ್ಮೆ. ಇವತ್ತು ನಿನಗೆ ಒಳ್ಳೆ ಪಾರ್ಟಿ ಕೊಡಿಸ್ತೀವಿ. ಇವತ್ತು ಊರೆಲ್ಲ ತಿರ್ಗಾಡ್ಬೇಕು ನೀನಂತುವೆ. ನಾನು ಮತ್ತೆ ಏನು ಹೇಳ್ತೀವಿ ಅದನ್ನ ಮಾಡಿ ಸಾಕು. ನೋಡುವ ನೀನು ನಿನ್ನ ಬಗ್ಗೆ ಎಲ್ಲ ಹೊಗಳ್ತೀವಿ. ಹಾಂ ಸರಿನಾ? ನಿನ್ನ ಬಗ್ಗೆ ನೀನು ನಮಗೆ ಏನೇ ಗೆಲ್ಲಂಗೆ ಮಾಡಬೇಕು. ನೀನು ಊರು ಜನಗಳಿಗೆ ಎಲ್ಲನೂ ಗ್ರೇಟ್ ಅಂತ ಅನ್ನಿಸ್ಬೇಕು ನೀನಂತುವೆ. ಆ ಥರ ಮಾಡ್ಬೇಕು ನೀನಂತುವೆ. ಬಾ ಬಾ ನೀನು ಕರ್ಕೊಂಡೋಗ್ತೀನಿ. ಬಾ ನಿಧಾನಕ್ಕೆ ಬಾ. ಅದೇ ಕರ್ಕೊಂಬನ್ನಿ. ಏಯ್ ನಡಿ ನಡಿ ಏಯ್ ನಡಿ. ಓಹೋ ಏನ್ ಭದ್ರಮ್ಮಕ್ಕ ಎಮ್ಮೆ ಹಿಡ್ಕೊಂಡು ಬಂದ್ಬಿಟ್ಟ ಈ ಕಡೆಗೆ. ಎಮ್ಮೆನ ಸುಮ್ಕೆ ಹಿಡ್ಕೊಬತ್ತಿಲ್ಲ, ಎಮ್ಮೆನ ಹಿಡ್ಕೊಂಡ್ಬಿಟ್ಟು ಬರ್ತಿರೋದು ಎಮ್ಮೆ ಗುರುತಿಗೆ ಓಟ್ ಹಾಕ್ಲಿ ಅಂತ ಹೇಳ್ಬಿಟ್ಟು ಜನ ಎಲ್ಲ ನೋಡ್ಲಿ ಅಂತ ಹೇಳ್ಬಿಟ್ಟು. ಪಾಪ ಬಿಸಿಲ್ನಾಗೆ ಎಮ್ಮೆ ಹಂಗೆ ಒಣಗ್ತಾಯ್ತೋ ಏನೋ. ಆಕ ನೀವು ಓಟ್ ಹಾಕಕ್ಕಿಲ್ಲ ಅಂತಲ್ಲ, ಆದ್ರೂ ಬಿಸಿಲ್ನಾಗೆ ಎಮ್ಮೆ ಹೆಂಗ್ ಒದ್ದಾಡ್ಕೊಂಡು ಪಾಪ ನಿಂತ್ಕೊಂಡೈತಿ. ನಿಮ್ಗೋಸ್ಕರ ಎಮ್ಮೆನೂ ಕರ್ಕೊಂಡ್ಬಿಟ್ಟು ಬಂದಿದ್ರ ಎಲೆಕ್ಷನ್ನಾಗೆ ಓಟ್ ಕೇಳಕ್ಕೆ ಅಂತ ಹೇಳ್ಬಿಟ್ಟು. ಹೊಸಿ ಎಮ್ಮೆಗೆ ಒಂಚೂರು ಮೇವು ಗೀವು ಹಾಕಿಂದ ಎಳ್ಳ ಕೊಟ್ಟಾಕಿ ಹಂಗೇನಿಯ ಬಂದಿದ್ರೆ ಆಯ್ತಿರ್ಲಿಲ್ವೇ? ಹುಲ್ಲು ಸೊಪ್ಪು ಹಾಕ್ಬಿಟ್ಟೆ ನೀ ಕರ್ಕೊಂಡ್ಬಿಟ್ಟು ಇದೀವಿ ಕಣಾಕು. ಈ ನಮ್ಮ ಎಮ್ಮೆಗೆ ಬಿಸಿಲಾಯ್ತದೆ ಅಂದರೆ ಒಂದು ಟೋಪಿ ತಂದು ಮಾಡಿದ್ರೆ ಆಯ್ತು ಹೇಳಿ. ನೋಡಮ್ಮಿ ದಯವಿಟ್ಟು ಎಮ್ಮೆ ಗುರುತಿಗೆ ನೀವು ಓಟ್ ಹಾಕ್ಬೇಕು ನೀವು, ಸರಿನಾ? ಎಮ್ಮೆ ನಿಮ್ಗೆ ಹಾಲು ಕೊಡ್ತದೆ. ಕಷ್ಟ ಕಾಲಕ್ಕಾಗೋದು ಎಮ್ಮೆ. ಕೋಳಿನ ಇದ್ರೆ ಕುಯ್ಕೊಂಡು ತಿನ್ಬಿಡ್ತೀವಿ. ಕೋಳಿ ಏನೂ ಪ್ರಯೋಜನವಿಲ್ಲ. ಕೋಳಿ ಏನಿದ್ರು ಎಮ್ಮೆನೇ ಹಾಲು ಕೊಡೋದು, ಮನೆ ಸಂಸಾರ ನೋಡ್ಕೊಳ್ಳೋದು ಎಲ್ಲ ಎಮ್ಮೆನೇ. ಎಮ್ಮೆ ಹಾಲು ಹಾಕಿದ್ರೆ ಎಷ್ಟು ಜನ ಸಂಸಾರ ನಡೀತಾ ಐತಿ ಹೇಳು. ನಮ್ಮ ಎಮ್ಮೆ ಸಮ ಯಾವುದು ಬರೋಕ್ಕಿಲ್ಲ ಬಿಡು. ಓಟು ನಿಂಗೆ ಎಮ್ಮೆ ಮೇಲೆ ನೀರ್ತಿದ್ದು ಓಟ್ ಹಾಕಿದ್ರೆ ನೀನು ನಮಗೆ ನೀವು ಓಟ್ ಹಾಕಬೇಕು. ಆಯ್ತು ಹೇಳಕ್ಕೆ ಆಯ್ತು. ಪಾಪ ಎಮ್ಮೆನೇ ಹೊಡ್ಕೊಂಬಿಟ್ಟು ಬಂದಿದ್ದೀರಾ? ಆಯ್ತು ಹೇಳಿ. ಅಳಿ ಅಂದ್ರೆ ಇದೇನು ಅಳಿ ಅಂದ್ರೆ ಎಮ್ಮೆ ಮೇಲೆ ತಗೊಂಡ್ಬಿಟ್ಟು ಬಂದು ಟೋಪಿ ಮಾಡೋಗ್ತಾ ಇದ್ದೀರಾ? ಯಾಕೆ ಅಳಿ ಅಂದ್ರೆ? ಬಿಸಿಲಾಯ್ತದೆ ಅದಕ್ಕೆ ಏನಿಯ ಪಾಪ. ಅದಕ್ಕೆ ಶಾನೆ ಬಿಸಿಲಾಗ ಹೋಗ್ಬಿಟ್ರೆ ಪಾಪ ಊರು ಜನ ಎಲ್ಲನೂ ನೋಡಪ್ಪ ಬಿಸಿಲ್ನಾಗೆ ಎಮ್ಮೆನ ಹೊಡ್ಕೊಂಬಿಟ್ಟು ಹೆಂಗೆ ಗೊತ್ತಾವ್ರಿ ಅಂತ ಅಂದ್ಕೊಳಕ್ಕಿಲ್ವತ್ತೆ. ಅದಕ್ಕೆ ಜನ ಏನೂ ಬಿಸಿಲ್ನಾಗೆ ಎಮ್ಮೆನ ಕರ್ಕೊಂಬಿಟ್ಟು ಬರ್ತಿದ್ವಿ ಅಂತ ಅಂದ್ಕೊಳ್ಳೋದು ಬೇಡ. ನೋಡಪ್ಪ ಟೋಪಿ ಇಕ್ಸ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬರ್ತಾವ್ರಿ ಅಂತ ಅಂದ್ಕೊಳ್ಳಿ. 4 ಜನ ನೋಡಿ ಖುಷಿ ಪಡ್ಲಿ. ನಾವು ಎಮ್ಮೆಯ ನೋಡ್ಬಿಟ್ಟು ಎಲ್ಲರೂ ಎಮ್ಮೆ ಗುರುತಿಗೆ ಏನೇ ಓಟ್ ಹಾಕೋದು. ನೀವು ಸುಮ್ಕೆ ಬನ್ನಿ ಅತ್ತೆ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ತಂಗಾಳಿ ಕೊಡುಗೆ, ನೀ ಬಳುಕದೆ ಮುಂದೆ ಹೋಗುವೆ, ಅರೆ ಹುಯ್ ಟುರ್ರ. ಅಳಿ ಅಂದ್ರೆ ಯಾರಣ್ಣ ಎಮ್ಮೆ ಟೋಪಿ ಹಾಕ್ತಾರೆ? ನಿಮ್ಗೆ ತಲೆಗಿಲೆ ಕೆಡ್ಬಿಟ್ಟೈತಾ? ಎಮ್ಮೆಯ ಹಿಂಗೆ ಸುಮ್ಕೆ ಹಿಂಗೆ ಇದು ಮಾಡ್ಕೊಂಡು ಕುಂತ್ಕೊಳ್ಳೋದು ಸರಿ ಬಿಡಿ. ಏನೋ ಒಂದು ಪಾಪ ಎಮ್ಮೆನೂ ಬಿಸಿಲ್ನಾಗೈತೆ. ಸರಿ ನಡೀರಿ ಕರ್ಕೊಂಡು ಹೋಗೋಣ. ಇದೇನು ಭದ್ರಮ್ಮ ಇದೇನಿದು? ಈ ಎಮ್ಮೆ ಹಿಂಗೆ ಹೊಡ್ಕೊಂಬಿಟ್ಟು ಹಿಂಗೆ ನೆಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀಗಲ್ಲ. ಎಮ್ಮೆ ಟೋಪಿ ಗಿಪ್ಪಿ ಎಲ್ಲ ಹಾಕ್ಸ್ಕೊಂಬಿಟ್ಟು ಹಿಂಗೆ ನೆಟ್ಟು ಕರ್ಕೊಂಬಿಟ್ಟು ಬಂದಿದ್ದೀಗ. ಇವನ್ ಸಮಾಚಾರ? ಅಯ್ಯೋ ನಂದು ಎಮ್ಮೆ ಗುರುತಿ ಅಲ್ವೇನಕ್ಕ? ಎಮ್ಮೆ ಗುರುತಿಗೆ ದಯವಿಟ್ಟು ಮಿಸ್ ಮಾಡಿದಂಗೆ ಎಮ್ಮೆ ಗುರುತಿಗೆ ಏನೇನು ಓಟ್ ಹಾಕ್ಬೇಕು ಕಣಕ್ಕ. ಕೈ ಮುಗಿತೀನಿ ಕಣಕ್ಕ, ಕಾಲಿಗೆ ಬೇಕಾದ್ರೂ ಬಿಡ್ತೀನಿ ಕಣಕ್ಕ. ಇಷ್ಟು ದಿನ ಏನೋ ಹಿಂಗೊಂದು ಮಾತುಗಳು ಅಂದಿರ್ತೀವಿ ದುರಾಂಕಾರವಾಗಿ, ಅದೆಲ್ಲ ಮನ್ಸಿಗೆ ಹಾಕೊಂಡಿದ್ದಂಗೆ ದಯವಿಟ್ಟು ಏನೂ ಅನ್ಕೊಂಡಿದ್ದಂಗೆ ಅಕ್ಕ ಹೆಂಗಿದ್ರು ಎಲೆಕ್ಷನ್ ಐತೆ ನಾಳಿಕೆ. ದಯವಿಟ್ಟು ಎಲೆಕ್ಷನ್ನಾಗೆ ನಾನೇನೇ ಗೆಲ್ಲಬೇಕು. ನಾಳೆನೇ ಎಲೆಕ್ಷನ್ನು ಇರೋ ಲೆಕ್ಕ ಪ್ರಚಾರ ಮಾಡೋಂಗಿರಲಿಲ್ಲ. ಆದ್ರೆ ನಮ್ಮ ಎಮ್ಮೆ ನೋಡ್ಕೊಂಡು ಎಂದೂ ಪ್ರಚಾರ ಮಾಡಿರಲಿಲ್ವಲ್ಲ. ಅದಕ್ಕೆ ಏನಿಯ ನಾನು ಪ್ರಚಾರ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಲ್ಲ ಅಂತಂದಿದ್ದಂಗೆ ದಯವಿಟ್ಟು ನನ್ನೇ ಗೆಲ್ಲಿಸ್ರಿ ಕಣಕ್ಕ, ಸರಿನಾ? ಗೆಲ್ಸಿದ್ರೆ ಎಲ್ಲನೂ ಗೆದ್ರೆ ಮುಂದೊಂದು ದಿನ ಬೇಕಾದ್ರೆ ಮನಗೂ ನಂದು ಎಮ್ಮೆ ಅಂತ ನಾವು ಬೇಕಾರೆ ಕೊಡ್ತೀವಿ. ನಿಜವಾಗೂ ಹೌದು. ನಮ್ಮ ಅತ್ತೆ ಭಾಳ ಒಳ್ಳೇದು. ನಮ್ಮ ಅತ್ತೆ ಕೊಟ್ಟು ಮಾತು ತಪ್ಪ ಅಂತ ಮಗಳೇ ಅಲ್ಲ ನಮ್ಮ ಅತ್ತೆ. ನಮ್ಮ ಅತ್ತೆ ಭಾಳ ಒಳ್ಳೆ ನಮ್ಮ ಅತ್ತೆ. ನೀವು ಗೆಲ್ಲಿಸ್ ನೋಡ್ರಿ. ನಮ್ಮ ಅತ್ತೆಯ ಗೆಲ್ಲಿಸ್ ನೋಡ್ರಿ. ಜಯಕ್ಕ ಎಲ್ಲರ ಮನೆಗೂ ಒಂದೊಂದು ಕೋಳಿ ಕೊಟ್ಟಂಗೆ ನೀನು ಎಲ್ಲರ ಮನೆಗೂ ಒಂದೊಂದು ಎಮ್ಮೆ ಕೊಟ್ಬಿಟ್ಟು ಓಟ್ ಕೇಳಿದ್ರೆ ಸಂದಾಕಿರೋದಪ್ಪ. ಎಮ್ಮೆಯ ಕೊಟ್ಬಿಟ್ಟು ಎಲ್ಲರೂ ನಿಂಗೆ ಹಾಕಿರೋರು. ಆದ್ರೂ ಪೊದ್ದಿ ಕೋಳಿ ಗೀಳಿ ಅದು ಇದು ಎಲ್ಲನೂ ಕೊಟ್ಬಿಟ್ಟೈತೆ. ಪೊದ್ದಿ ಅಂತೂ ಬಿಡು ಆಯ್ತು. ನನ್ನ ಗಂಡೊಂದಕ್ಕೆ ನಾನೊಂದು ಕತೆಗೆ ಓಟ್ ಹಾಕ್ತೀವಿ ಪಾಪ. ನೀನು ನೋಡೋಕ್ಕಾಯ್ತಿಲ್ಲ. ನೀನು ಕೇಳ್ಕೊಂಡು ಬಂದಿದ್ದೀಗ ಓಟ್ ಹಾಕು ಅಂತ ಹಾಕ್ತೀವಿ ಹೇಳು. ಅಕ್ಕ ಮರೆದಿದ್ದಂಗೆ ಹಾಕ್ರಿ. ಮನಸ್ಸಾಗೆ ಏನಾರ 1000 ಇರ್ಬೋದು. ಮನ್ಸಾಗೆ ಏನು ಮಾಡಿಕೊಳಕ್ಕೆ ಹೋಗ್ಬೇಡಿ. ನನಗೆ ಗೊತ್ತು ನಿಮಗೆ ಬೇಜಾರೈತಿ ಅಂತ ಹೇಳ್ಬಿಟ್ಟು. ಮನ್ಸಾಗೆಲ್ಲ ನಿಮಗೆ ಬೇಜಾರೇ ತುಂಬ್ಕೊಂಡೈತಿ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾನು ಸಿಲಿಂಡ್ರ್ ಕೊಡ್ತೀನಿ ಅಂತ ಕೊಡಲಿಲ್ಲ. ನಿಮಗೆಲ್ಲ ಬೇಜಾರು ಮಾಡಿಸ್ಬಿಟ್ಟೆ ನಾನಂತಂದ್ರೆ. ಅದು ನನಗೆ ಗೊತ್ತಿರೋದೇನೆಯ ಗೊತ್ತಿರೈಸ್ತೇನೆಯ ಬೇಜಾರು ಮಾಡಿಸ್ಬಿಟ್ಟಿದ್ದು ನೋಡಿ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಂಡಿದ್ದಂಗೆ ದಯವಿಟ್ಟು ಓಟ್ ಹಾಕಿ, ಸರಿನಾ? 15 ವರ್ಷ ಗೆದ್ದಿದ್ದೀನಿ. ಇದೊಂದು 5 ವರ್ಷ ಗೆಲ್ಲಿಸ್ಬಿಡಿ ಸಾಕು. ಮುಂದಿನ ವರ್ಷ ಎಲೆಕ್ಷನ್ಗೆ ನಿಂತ್ಕೊಳ್ಳೋಕ್ಕಿಲ್ಲ. ಅತ್ತೆ ಪಕ್ಕ ಆಗ್ತಾರೆ. ಬನ್ನಿ ಅತ್ತೆ ನೀವು ಬನ್ನಿ. ಸುಮ್ಕೆ ಏನಿಯ ನಮ್ಮ ಎಮ್ಮೆ ಅಂದ್ರೆ ಸುಮ್ಕೆನಾ? ಬನ್ನಿ ಅತ್ತೆ ನೀವು. ನೋಡಿ ಸ್ವಂತ ಜಯಕ್ಕನ ಮಗನೇನೆಯ ಬಂದ್ಬಿಟ್ಟು ನನ್ನ ಪರ ನಿಂತವನೇ ನೀವು ಅರ್ಥ ಮಾಡ್ಕೊಳ್ಳಿ. ನಂದು ಎಷ್ಟು ಒಳ್ಳೆ ಮನಸ್ಸಿರಬೇಡ ಅಂತ ಹೇಳ್ಬಿಟ್ಟು ನನ್ನ ಎಳಿಮಯ್ಯನೇನಿಯ ಹೋಗಿ ಹೇಳಿ ಅಂದರೆ ನಿಮ್ಮ ಅಮ್ಮನ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲೇನಿಯ ನಿಮ್ಮ ಅಮ್ಮನ ಓಟ್ ಕೇಳಿ ಅಂದರೆ ಇಲ್ಲ ಅತ್ತೆ ನನಗೆಲ್ಲ ಕೇಳೋದಿಲ್ಲ, ನಾನು ನಿಮಗೆ ಏನಿಯ ಕೇಳೋದು ಅಂತ ಹೇಳ್ಬಿಟ್ಟು ನನ್ನ ಹತ್ರಕ್ಕೆ ಏನಿಯ ಬಂದವನೇ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಎಷ್ಟು ಒಳ್ಳೆಯವಳಾಗಿರ್ತೀನಿ ಅಂತ, ಸರಿನಾ? ನಮ್ಮ ಎಮ್ಮೆ ಗುರುತಿಗೆ ಏನಿಯ ಓಟ್ ಹಾಕ್ಬೇಕು ನೀವು, ಸರಿನಾ? ಸರಿ ಆಯ್ತು ಹೇಳಕ್ಕ. ಪಾಪ ಎಮ್ಮೆ ನೋಡೋಕೈತಿಲ್ಲ ಪಾಪ. ಮನ್ ಕರ್ಕೊಂಡೋಗಿ ಪಾಪ ಎಮ್ಮೆ ಟೋಪಿ ಕುಸ್ಕೊಂಡು ಅಯ್ಯೋ ಅದು ನೋಡ್ರೋ ಅಯ್ಯೋ ಅಂತದೆ. ಕರ್ಕೊಂಡೋಗಿ ಅಳಿ ಅಂದ್ರೆ ಹೊಡ್ಕೊಂಬನ್ನಿ. ಬನ್ನಿ ಏಯ್ ನಡಿ
ನೋಡಿ ದಯವಿಟ್ಟು ಎಲೆಕ್ಷನ್ ಆಗಿಕ್ಕಿತ ನನ್ನೇನೇ ಗೆಲ್ಸಿ. ನೀವು ಏನು ಕೇಳ್ತೀರ ಅದನ್ನೆಲ್ಲ ಮಾಡ್ಕೊಡ್ತೀನಿ. ನಿಮ್ಗೆ ಏನು ಬೇಕು ಕೇಳಿ. ನಾನು ಎಲೆಕ್ಷನ್ನಾಗ ಗೆದ್ದಿದ್ದು ಇನ್ನೊಂದು ನೆಕ್ಸ್ಟ್ ದಿನ ಏನೇ ಕೇಳಿ ನೀವು ಬಂದ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಟ್ಟು ಸರಿನಾ. ನಾನು ನಿಮ್ಗೆ ಏನು ಕೇಳ್ತೀರೋ ಅದನ್ನೆಲ್ಲ ಮಾಡ್ಕೊಡ್ತೀನಿ. ದಯವಿಟ್ಟು ನಮ್ಮ ಎಮ್ಮೆ ಗುರುತಿಗೆ ನೀವು ಓಟ್ ಹಾಕಿ. ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ. ನೋಡಿ ನಮ್ಮ ಎಮ್ಮೆ ನೋಡ್ರೆ ನಿಮ್ಗೆ ಅಯ್ಯೋ ಅಂತ ಅನ್ಸಕ್ಕಿಲ್ವಾ. ನೋಡಿ ನಮ್ಮ ಎಮ್ಮೆಯ ಪಾಪ ನಮ್ಮ ಎಮ್ಮೆನೂ ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಅಂತ ಏನಿಯ ನಮ್ಮ ಎಮ್ಮೆನೂ ಬಂದ್ಬಿಟ್ಟೈತೆ. ನೋಡಿ ನಮ್ಮ ಎಮ್ಮೆ ಗುರುತಿಗೆ ದಯವಿಟ್ಟು ಓಟ್ ಹಾಕಿ. ನಮ್ಮ ಎಮ್ಮೆ ಪಾಪ ಭಾಳ ಒಳ್ಳೆ ಎಮ್ಮೆ, ಹಾಲು ಕೊಡ್ತದೆ, ಎಲ್ಲ ಮಾಡ್ತದೆ. ನೋಡಿ ದೇವ್ರ ಸಮಾನ ಇದ್ದಂಗೆ ನಮ್ಮ ಎಮ್ಮೆನೇ ಗೆಲ್ಲಿಸ್ಬೇಕು. ನೀವು ಎಲೆಕ್ಷನ್ಗೆ ಏನು ಎಮ್ಮೆನೇ ನಿಲ್ಲಿಸ್ಬಿಟ್ಟಿದ್ರಲ್ಲ, ನೀವು ನಿಂತ್ಕೊಂಡಿದ್ದೀರೋ. ಈ ಎಲೆಕ್ಷನ್ಗೆ ನಮ್ಮ ಅತ್ತೆನೇ ನಿಂತ್ಕೊಂಡ್ರದು. ಆದರೆ ಈ ಅಮ್ಮೆ ಗುರುತಲ್ವಾ, ಅದಕ್ಕೆ ಏನಿಯ ಕೇಳ್ತಿರೋದು. ಅಲ್ಲಮ್ಮ ಅದಕ್ಕೆ ಮುಂಚೆ ಈ ಅಮ್ಮೆನ ಗೆಲ್ಸಿ ಅಂತ ಹೇಳ್ತಿದ್ರಲ್ಲ. ಈ ಅಮ್ಮೆನ ಗೆಲ್ಸಕ್ಕೆ ಈ ಅಮ್ಮೆ ಪಾಪ ಎಲೆಕ್ಷನ್ ನಿಂತಿದ್ರೆ ಅಲ್ವೇ. ಬೋದ್ರಮ್ಮರೇ ಎಲ್ಲಿ ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ, ಗ್ಯಾಸ್ ಕೊಡಿಸ್ತೀನಿ, ಸ್ಟವ್ ಕೊಡಿಸ್ತೀನಿ ಅಂತ ಇಷ್ಟುದ್ದ ಹೇಳಿದ್ರಿ. ಎಲ್ಲಿ ಏನು 10 ಪೈಸದೇನು ಕೊಡಿಸ್ಲೇ ಇಲ್ಲ. ಎಲೆಕ್ಷನ್ ಗೆದ್ಮೇಲೆ ನೀವು ಬಂದ್ಬಿಟ್ಟು ಕೇಳಿ. ನಿಮ್ಗೆ ಏನು ಬೇಕು ಕೇಳಿ. ನಾನು ಏನೂ ಇಲ್ಲ ಅನ್ನಕ್ಕಿಲ್ಲ. ನಿಮ್ಗೆ ಕೇಳಿದ್ದನ್ನೆಲ್ಲ ಕೊಡಿಸ್ಬಿಡ್ತೀನಿ ನಾನು. ಎಲೆಕ್ಷನ್ ಒಂದು ಗೆಲ್ಲಿಸ್ಕೊಟ್ಬಿಡಿ ಸದ್ಯಕ್ಕೆ. ನಾನು ಅಯ್ಯೋ ಗೀಸು ಕೊಡ್ಸೋಕೆ ಪ್ರಯತ್ನ ಪಟ್ಟು ಸೋತೋಗ್ಬಿಟ್ಟಿನಿ ಸರಿನಾ. ನಮ್ಮ ಎಮ್ಮೆಯ ಪಾಪ ಅದನ್ನ ಹೊಡ್ಕೊಂಬಿಟ್ಟು ಬಂದು ಅದಕ್ಕೆ ಮೇವು ಹಾಕೊಂಡು ಎಮ್ಮೆನ ಸಾಕೊಂಡು ಎಮ್ಮೆ ಗುರುತಿಗೆ ಅಂತ ಹೇಳ್ಬಿಟ್ಟು ಬಂದು ಒದಾಡ್ತೀವಿ. ದಯವಿಟ್ಟು ಎಲೆಕ್ಷನ್ನಾಗ ಗೆಲ್ಲಿಸ್ಬಿಟ್ಟು ಆಮೇಕಿಂತ ಬೇಕಾದ್ರೆ ಇಂಥದ್ದು ಮಾಡಿ ಅಂತೇಳಿ ಅಂಥದ್ದು ಮಾಡ್ತೀನಿ. ದಯವಿಟ್ಟು ಎಲೆಕ್ಷನ್ನಾಗ ಗೆಲ್ಲಿಸ್ಬಿಡಿ. ಸರಿ ಆಯ್ತು ಹೇಳಿ ಬೋದ್ರಮ್ಮರೇ. ಪಾಪ ಇಷ್ಟು ಅಂತ ಕೇಳ್ಕೊಂತಿದ್ದೀರಾ ಅಂತಂದ್ಮೇಲೆ ಗೆಲ್ಸನ. ಎಮ್ಮೆ ಎಮ್ಮೆ ನೀನೇ ಗೆಲ್ಲದು ಸುಮ್ಕಿರು. ಕೋಳಿಗಿನ್ನೂ ನೀನೇನೇ ವಾಸಿ. ಹೊಳಿ ಅಂದರೆ ಕೋಳಿನ ಕುಯ್ದುಬಿಟ್ಟು ಸಾರು ಮಾಡ್ತಾರೆ. ಆದರೆ ನಮ್ಮ ಎಮ್ಮೆನ ಮನೆ ಇಕ್ಕೊಂಡು ಜೀವನ ಕಾಯ್ತದೆ ಅಂತ ಹೇಳ್ಬಿಟ್ಟು ಸಾಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಏನೇ ಹೇಳಿ ನಮ್ಮ ಎಮ್ಮೆ ಮುಂದೆ ಯಾವ್ದೇನು ಇಲ್ವಾ. ಕೋಳಿ ಗಿಳಿ ಎಲ್ಲ ಅಂದರೆ ಎಂಥದ್ದು ಇಲ್ಲ. ನಡಿರಳಿ ಅಂದರೆ ನೋಡಿರಿ. ಇನ್ನು ಮುಂದಕ್ಕೆ ಹೋಗಿ ಇನ್ನು ಶಾನೆ ಪ್ರಚಾರ ಮಾಡೋದು. ನಡೀರಿ. ಬನ್ನಿ ಅತ್ತೆ, ಬನ್ನಿ. ಈ ಎಮ್ಮೆ ಹೊಡ್ಕೊಂಬಿಟ್ಟು ಬಂದಿದ್ದಕ್ಕೆ ಮನ್ಮನ್ಗೂ ಎಮ್ಮೆ ಕೊಡ್ತಾವಳೆ ಅಂತ ಅನ್ಕೊಂಡು ಖುಷಿಯಾಗಿ ಓಡ್ಬಿಟ್ಟು ಬಂದೆ. ನೋಡಿದ್ರೆ ಎಮ್ಮೆ ಹಿಡ್ಕೊಂಡು ಪ್ರಚಾರ ಮಾಡ್ತಾವಳೆ. ಅಯ್ಯೋ ನಾನೆಲ್ಲ ಎಮ್ಮೆನೇ ಅನ್ಸ್ಬಿಡ್ತಾವಳೇನೋ. ಬೋದ್ರಮ್ಮಂಗೆ ತಲೆ ಕೆಡ್ಬಿಟ್ಟಾಗ ಏನೋ ಕೊಡೋಳೆ ಅವಳು. ಎಲೆಕ್ಷನ್ನಾಗ ಗೆಲ್ಲಕ್ಕೆ ಅಂತ ತಿಳ್ಬಿಟ್ಟು ಏನೋ ಇದು ಮಾಡೋಳೆ. ಎಲೆಕ್ಷನ್ನಾಗ ಗೆಲ್ಲಕ್ಕೆ ಹೆಂಗಿದ್ರು ಎಲೆಕ್ಷನ್ನಾಗೆ ಚಾಲೆಂಜ್ ಐತಲ್ಲಪ್ಪ ಇವಾಗ ಶಾನೆ. ಅದಕ್ಕೆ ಗೆಲ್ಲಕ್ಕೆ ಅಂತಾನೆ ನೀ ಹಿಂಗೆ ಮಾಡೋಳೆ ಅನ್ನಿಸ್ತದೆ. ಅಯ್ಯೋ ಈ ಅಮ್ಮನು ನೋಡಿದ್ರ ಈಕಿತ ಏನೇ ಆದ್ರೂ ನಾವಂತೂ ಜಯಕ್ಕಂಗೆ ಏನಿಯ ಓಟ್ ಹಾಕೋದು. ಈ ಅಮ್ಮಂಗೆ ಹಂಗೆ ಹುಚ್ಚಿಡ್ದೈತೆ ಅಷ್ಟೇ ಏನಿಯ. ಇವ ಅಮ್ಮಂಗೆ ಸುಮ್ಕೆ ಏನಿ ಅದೇನೋ ಸುಮ್ಮನಿರಕ್ಕೆ ಆಗ್ತಿದ್ದಂಗೆ ಸುಮ್ಮನೆ ಪ್ರಚಾರ ಮಾಡ್ಕೊಂಡು ಇದು ಮಾಡ್ಕೊಂಡು ಕುಂತವಳೆ. ಎಲೆಕ್ಷನ್ನಾಗ ನನ್ನ ಕೈಲಿ ಆಗಕ್ಕಿಲ್ಲ, ವಾಪಸ್ ತಗೋತೀನಿ ಅಂತ ವಾಪಸ್ ತಗೊಳಕ್ಕೆ ಹೋಗಿದ್ಲಂತೆ. ವಾಪಸ್ ತಗೊಳಕ್ಕೆ ಟೈಮ್ ಮುಗ್ದಾಗೈತೆ ಹೋಗ್ರಿ ಅಂತ ಹೇಳ್ಬಿಟ್ಟು ಉಗಿಸ್ ಕಳಿಸಿದ್ರಂತೆ. ಅದಕ್ಕೆ ಏನು ಹೇಳಿ ಸೋತಾಗ್ಬಿಡ್ತೀನಿ ಅಂತ ಎಮ್ಮೆ ಹಿಡ್ಕೊಂಡು ಬಂದವಳೆ. ಪ್ರಚಾರ ಗಿಟ್ಟಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಹೌದೇನು ಹೋಗತ್ತಾಗಿ ಅಮ್ಮಂಗೆ ಭಯ ಹುಟ್ಟೈತೆ. ಅಲ್ಲ ಇಷ್ಟು ಉತ್ತರ ಮಾಡ್ಬಿಟ್ಟು ಎದುರಿಗೆ ಏನಿ ಅಂದ್ಬಿಟ್ಟು ಊರೆಲ್ಲ ಪ್ರಚಾರ ಹೋಗ್ಬಿಟ್ಟೈತೆ. ಇನ್ನು ಎಲೆಕ್ಷನ್ನಾಗ ಗೆಲ್ಲು ಅಂದ್ರೆ ಹಂಗೆ ಗೆಲ್ತಾಳ್ತಾಗ. ಇನ್ನು ಎಲೆಕ್ಷನ್ನಾಗೂ ಗೆಲ್ಲಕ್ಕಿಲ್ಲ, ಏನ್ರಾಗೂ ಗೆಲ್ಲಕ್ಕಿಲ್ಲ ಅವಳಂತೂ. ಇನ್ನು ಗೆದ್ರೆ ಈಗಲೇ ಗೆಲ್ತಾಳೆ. ಗೆಲ್ಲದಿಲ್ಲ ಬಿಡು. ಪೊದ್ದೋರು ಕೋಳಿ ಹಿಡ್ಕೊಂಬಂದು ಬಂದಿದ್ರಲ್ಲ. ಎಮ್ಮಂಗೆ ಹೊಸ್ದಾಗ ಏನು ಮಾಡಬೇಕು ಅಂತ ತೋಚ್ತಾನೆ ಇಲ್ಲ. ಕೋಳಿ ಹಿಡ್ಕೊಂಬಿಟ್ಟು ಬಂದಿದ್ಲಾರಲ್ಲ, ಅದಕ್ಕೆ ಏನಿಯ ಇವಳು ಎಮ್ಮೆ ಹಿಡ್ಕೊಂಬಿಟ್ಟು ಬಂದವಳೆ. ಎಮ್ಮೆ ಹಿಡ್ಕೊಂಡು ಏನಿಯ ಇದು ಮಾಡನಿ, ಎಮ್ಮೆ ಹಿಡ್ಕೊಂಡು ಏನಿಯ ಗೆಲ್ಲನಿ ಅಂತ ಹೇಳ್ಬಿಟ್ಟು ಬೇಕಂತಾನೆ ಎಮ್ಮೆ ಹಿಡ್ಕೊಂಬಿಟ್ಟು ಬಂದವಳೆ. ಬರ್ರಿ ನಾನಂತೂ ಹಾಕಕ್ಕಿಲ್ಲ ಇವಳು ಓಟ. ಇವಳು ಎಮ್ಮೆ ಅಲ್ಲ, ಇನ್ನೊತ್ತು ಎಮ್ಮೆ ಹಿಡ್ಕೊಂಬಿಟ್ಟು ಬಂದು ಕೊಟ್ಟರು ಹಾಕಕ್ಕಿಲ್ಲ ನಾನು. ಈಗಿತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಜಯಕ್ಕಂಗೆ ಹಾಕ್ಬೇಕು ಅಂತೇಳಿ. ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಜಯಕ್ಕಂಗೆ ಹಾಕೋದು. ನಾನು ಜಯಕ್ಕಂಗೆ ಹಾಕೋದು ನೋಡಿರಮ್ಮ. ಇವಳು ಏನಿಂಗೆ ನಾಟಕ ಕೇಳಿದ ತಕ್ಷಣ ಮಾಡೋದೆಲ್ಲ ಮರ್ತೋಗ್ಬಿಡತ್ತದೆ ಇವಳು. ಪಾಪ ಊರಿಗೆಲ್ಲ ನೀರು ಬಿಟ್ಟವ್ರೆ ಮರೆಯೋಕ್ಕಾಯ್ತದೆ. ನೋಡಿರಿ ಅತ್ತೆ ಗೆಪ್ತಿ ಆಯ್ತಾ. ನಾಳೆ ಏನೇ ಎಲೆಕ್ಷನ್. ಯಪ್ಪ ಎಷ್ಟು ದಿನದಿಂದ ಎಲೆಕ್ಷನ್ ಅನ್ಕೊಂಡು ಬಂದಿದ್ದು. ನಾಳೆ ಏನೇ ಎಲೆಕ್ಷನ್ ಬಂದೇ ಬಿಡ್ತು ಕಣತ್ತೆ ಎಲೆಕ್ಷನ್ನು. ಯಪ್ಪ ನನಗಂತೂ ಒಂಥರ ಮೈಯೆಲ್ಲ ಚುಮ್ ಅಂತ ಐತೆ. ಅತ್ತೆ ಮೊದಲನೇ ಕಿತ ನೀವು ನಿಂತಿರೋದು. ಬನ್ನಿ ಅತ್ತೆ ಹೋಗ್ಬಿಟ್ಟು ಪಾರಾಗೋಸಿ ಒಂಚೂರು ಎಲ್ಲಂದ್ರೆ ನೋಡಿ ಕೂದಲೆಲ್ಲ ನಿಮಗೆ ಬೆಳಗ್ಗೆ ಹಂಗೆ ಅವಿ ಅಲ್ಲೊಂದು ಇಲ್ಲೊಂದು ಹೆಂಗೋ ಮೆಹಂದಿ ಬಳಸ್ಕೊತಿರಲ್ಲ ತಲೆಗೆ. ಹಂಗೆ ನೀವು ಒಂಚೂರು ಮೆಹಂದಿಯ ಬಳಸ್ಕೊಂಬಿಟ್ಟು ಹಂಗೆ ಒಂಚೂರು ಮುಖ ತಿಕ್ಕಿಸ್ಕೊಂಬಿಟ್ಟು ಬರ್ರಿ. ನಾಳೆ ನಿಂತ್ಕೊಂಡು ಎಲ್ಲರ ತಗೋ ಓಟ್ ಕೇಳಬೇಕಲ್ಲ ಅಲ್ಲಿ. ನಾಳೆನೇ ಎಲೆಕ್ಷನ್ ಅಲ್ವಾ. ನಾಳೆ ಬೆಳಿಗ್ಗೆ 7 ಗಂಟೆಗೆ 8 ಗಂಟೆಗೆ ಶುರುವಾಯ್ತದಂತೆ ಬೂತು. ಈಗ ಅದ್ರಾಗ ಎಲ್ಲನೂ ಶುರುವಾದಾಗ ನೀವು ನೋಡಿ. ಅದಕ್ಕೆ ಬನ್ನಿ ಒಂಚೂರು ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಜನಕ್ಕೆ ಎಲ್ಲನೂ. ನೋಡಪ್ಪ ಹೆಂಗೆ ಕಾಣಿಸ್ತಾವಳು ನಮ್ಮ ಜಯ ಹಂಗೆ ಕಾಣಿಸ್ಬೇಕು ನೀವು. ಬನ್ನಿ ಪಾರ್ಲರ್ಗೆ ಹೋಗ್ಬಿಟ್ಟು ನೆಟ್ಟಿಗೆ ಬರೋಣ. ಏನು ಪೊದ್ದಿ ಅಂತೂ ಎಲೆಕ್ಷನ್ನಾಗ ಫುಲ್ ಮುಳುಗೋಗ್ಬಿಟ್ಟವಳಿ. ಅವಳಂತೂ ನಿಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಬರ್ರಿ ಹೋಗ ಮತ್ತೆ ಸುಮ್ಕೆ. ಇನ್ನು ಅದಕ್ಕೆ ಬೇರೆ ಬತ್ತಾರೆ ನಿನಗೆ. ಅದಕ್ಕೆ ಬೇರೆ ಬಂದ್ಬಿಟ್ಟು ನಿನಗೆ ಇದು ಬೇರೆ ಮಾಡ್ತಾರೆ. ಇಲ್ಲಿ ಕಣವ ನಾನು ಬರೋಕ್ಕಿಲ್ಲ. ಪಾರ್ಲರ್ಗಿರ್ಲದ ಏನು ಬೇಡ ಸುಮ್ಕಿರೇ. ಅದೇ ಡಗಡಗಡಗ ಅಂತ ಹೊಡ್ಕತ್ತೈತೆ. ಅಲ್ಲ ನಾನೇ ಗೆಲ್ತೀನಿ ಅಂತ ಎಲ್ಲರೂ ಹೇಳ್ತಾರೆ ಇನ್ನು ನಾನೇ ಗೆಲ್ಲೋದು ಅಂತ. ಆದ್ರೂ ಅದೇನಾಗ ಭಯ ಅನ್ನೋದೊಂದು ಇತ್ತಲ್ಲ. ಸುಮ್ಮನೆ ನಿಂತ್ಕೊಬಿಟ್ನೆ ಅಂತ ಹೇಳ್ಬಿಟ್ಟು ಅಯ್ಯೋ ಜೀವನೇ ತಡೆಯೋಕ್ಕಿಲ್ಲ. ಅದಕ್ಕೆ ನನಗೆ ನಾನು ಅಯ್ಯೋ ಈ ನಿದ್ದೆನೇ ಗೊತ್ತಿಲ್ಲ ನನಗಂತೂ. ಇವತ್ತು ರಾತ್ರಿ ಅಂತೂ ಇನ್ನೂ ನಿದ್ದೆ ಬರೋಕ್ಕಿಲ್ಲ ಬಿಡು. ನಾಳೆನೇ ಎಲೆಕ್ಷನ್ ಅಲ್ವಾ. ನಿದ್ದೆ ಎಲ್ಲಿಂದ ಬಂದತಿ ಹೇಳು. ಲೇ ಪೊದ್ದಿ ಎಲ್ಲೋದ್ಲೆ ಎಲ್ಲೋದ್ಲು ಪೊದ್ದಿ ಯಾಕಜ್ಜಿ?
ಆ ಪೊದ್ದಿಗೆ ನೆನ್ನೆಲ್ಲ ಹೇಳಿವ್ನಿ ನಾನು ಏನೇನು ತಿಂತೀನಿ ಏನೇನು ಬಿಡ್ತೀನಿ. ನಾನು ಎದ್ದಿದ ತಕ್ಷಣ ಬೆಳಿಗ್ಗೆ ನನಗೆ ಬಾದಾಮಿ ಹಾಲು ಬೇಕು, ಆ ಹಾಲು ಬೇಕು, ಈ ಹಾಲು ಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟದಲ್ಲಿ ಇಷ್ಟು ಹೇಳಿವ್ನಿ. ಮಾಡ್ಕೊಂಬಿಟ್ಟು ಬಂದು ರೂಮ್ಗೆ ತಂದು ಕೊಡ್ತೀನಿ ಬುಡಿ ಅಂತ ಹೇಳ್ದಳು. ಎಲ್ಲಿ ಎದ್ದು ಮೇಲೆ ಮಾಡ್ಕೊಟ್ಟಿಲ್ವಲ್ಲ ಅವಳು ಮಾಡ್ಕೊಡ್ತಾಳೆ, ನೀವು ಕುಡಿತೀರಾ. ಎಲೆಕ್ಷನ್ ಮುಗಿಯ ಗಂಟೆ ಅವಳು ಕೈಗೂ ಸಿಗಾಕಿಲ್ಲ ನಿಮಗೆ. ಬೆಳಿಗ್ಗೆ ನೀ ಗಂಡನ ಕರ್ಕೊಂಡು ಅದೇನೋ ಚೀಟಿ ಬಾಡಿಸ್ಕೊಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ಹೊಂಟೋಗವಳೆ. ಯವ್ವ ನಿನ್ನ ಅಜ್ಜಿ ಹಂಗೆ ನೋಡ್ಕೊತೀನಿ ಕಣಜ್ಜಿ, ಹಿಂಗೆ ನೋಡ್ಕೊತೀನಿ ಕಣಜ್ಜಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ಟು ಏನು ನೋಡ್ಕೊಂಡಂಗೆ ಹಿಂಗೆ ಹೊಂಟೋಗ್ಬಿಟ್ರೆ ಹೆಂಗೆ ಹೇಳು. ಅತ್ತೆ ನಿಮ್ಗೆ ಏನು ಹೇಳ್ಬೇಕು ಹೇಳಿ, ನಾವು ನೋಡ್ಕೊತೀವಿ. ಅವಳು ಪೊದ್ದಿ ಬೋಲ್ ಬಿಜಿ ಇತ್ತಾಳೆ, ಆ ಕಡೆ ಈ ಕಡೆ ಅಡ್ಡಾಡ್ಬೇಕಲ್ಲ ಅವಳು. ಶಾನೆ ಕೆಲಸ ಇರ್ತದಲ್ಲ ಬಿಜಿ ಇತ್ತಾಳೆ. ನಿಮ್ಗೆಲ್ಲ ಸಿಗಕ್ಕಿಲ್ಲ ಅವಳಂತೂ. ಈಗ ಹೇಳಿ ಬಾದಾಮಿ ಅಲ್ಲಿ ಬೇಕು ತಾನೆ? ಹೋಗಮಿ ಕಾಯಿಸ್ಕೊಂಬಿಟ್ಟು ಹೋಗ್ರದ. ಆ ಪೊದ್ದಿನ ಕಾಯ್ಕೊಂಡು ಕುಂತ್ಕೊಂಡ್ರೆ ಅಷ್ಟೇನೇನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಈ ತಿಂಗಳು ಪೂರ್ತಿ ಪೊದ್ದಿನೇ ನಾನು ನೋಡ್ಕೋಬೇಕು. ಪೊದ್ದಿ ನೋಡ್ಕೊಂಡಿಲ್ಲ ಅಂತಂದ್ರೆ ಹೆಂಗೆ ಹೇಳು. ಪೊದ್ದಿ ನೋಡ್ಕೊಂಡ್ರೆ ನೆನೆಯ ನಂಗೆ ಸಮಾಧಾನ ಆಗೋದು. ಅವಳೇ ನೆನೆಯ ಮಾಡ್ಕೊಡ್ಬೇಕು ಎಲ್ಲನೂ. ಕಾಯ್ಕೊಂಡು ಕುಂತ್ಕೊಳ್ಳಿ ಅತ್ತೆ. ಮತ್ತು ಅವಳು ಬರೋ ಗಂಟಂದ್ರೆ ಕಾಯ್ಕೊಂಡು ಕುಂತ್ಕೊಂಡು ಅದೇನು ಮಾಡಬೇಕು ಅದನ್ನ ಮಾಡಿ ಕಾಯ್ಕೊಂಡು ಕುಂತ್ಕೊಳ್ಳಿ. ಇನ್ನೇನು ಕ್ಯಾಮೆ. ಅವಳು ಬಂದಾಗ ಮಾಡಿಸ್ಕೊಂಡು ಕುಡೀರಿ. ನಮ್ಗೇನಂತೆ ಸುಮ್ಕೆ ಮನೆಗೆ ಆಗಿರೋದು ತಿನ್ಕೊಂಡು ಕೂತ್ಕೊ ಬನ್ನಿ. ಅವಳು ನೋಡ್ಕೋದಲ್ಲ, ಯಾರು ನೋಡ್ಕೊಂಡ್ರೇನು ನಿಮಗೆ? ಯಾಕೆ ಯಾಕೆ ಆ ಪೊದ್ದಿ ನನ್ನ ಗಂಡ ಕೊಟ್ಟರೆ ಜಮೀನು ಕಾಸು ತಿಂತಿಲ್ವೇ ಅವಳು? ಅವಳು ತಿಂತಾವಳೆ ಅಂತಂದ್ಮೇಲೆ ನಾನು ಸಂದಕ್ಕೆ ನೋಡ್ಕೋಬೇಕು ತಾನೆ. ನಾನು ನೋಡ್ಕೊಂಡಿಲ್ಲ ಅಂತಂದ್ರೆ ಹೆಂಗೆ ಹೇಳ ಪೊದ್ದಿ? ಕರಿಯ ಮನೆಯಾಳಿ ಪೊದ್ದಿನ ಕರಿ. ಅವಳಿಗೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಅವಳಿಗೆ. ಇವತ್ತು ಅದು ಎಲ್ಲೋದ್ರೂ ಬಿಡಲ್ಲ ಇರು, ಮನಗೆ ಗೊತ್ತಳಲ್ಲ. ಸರಿಯಾಗಿ ಟಾರ್ಚರ್ ಇಕ್ಕಿ ಅವಳು ಸಿಕ್ಬಿಡ್ತೀನಿ. ಅವಳಿಗಂತೂ ಬಿಡಕ್ಕಿಲ್ಲ ನಾನಂತೂ. ಅವಳೇ ಇಕ್ತಾಳ, ಈ ಅಮ್ಮನೆ ಇಕ್ತಾಳ. ಸರಿ ಅತ್ತೆ, ನಿಮ್ಮಿಷ್ಟ. ಅಜ್ಜಿ ನಾನು ಮಾಡ್ಕೊಂಬಿಟ್ಟು ಬಂದು ಕೊಡ್ಲಾ ಬಾದಾಮಿ ಅಲ್ನ ಹೇಳಿ? ಬೇಕಿಲ್ಲ. ಆ ಪೊದ್ದಿ ಮಾತು ಕೊಟ್ಟವಳೆ ಅಂದಮೇಲೆ ಅವಳೇ ಮಾಡ್ಕೊಂಬಿಟ್ಟು ಬಂದು ಕೊಡ್ಬೇಕು ನನಗೆ. ಇಲ್ಲ ಅಲ್ಲಿ ಗಂಟ ನಾನು ಕುಡಿಯೋಕ್ಕಿಲ್ಲ ಅಷ್ಟೇ. ಅವಳೇ ಏನೇ ಬಂದ್ಬಿಟ್ಟು ಅವಳಿಗೆ ಏನೇ ಹೇಳು ಮಾಡ್ಕೊಂಬಿಟ್ಟು ಬಂದು ಕೊಡೋಕ್ಕೆ. ಸರಿ ಆಯಿತು ಬಿಡಿ. ಮನೆಯಾಳು ಪೊದ್ದಿ ನಾನು ಎಲ್ಲ ಏನು ಅಟ್ಟು ಕೇರಿಸ್ಬಿಟ್ಲು. ಅಜ್ಜಿ ಹಂಗೆ ನೋಡ್ಕೊತೀನಿ, ಅಜ್ಜಿ ನೀನು ಹಿಂಗೆ ನೋಡ್ಕೊತೀನಿ, ಹಂಗೆ ಕಣಜ್ಜಿ ಹಿಂಗೆ ಕಣಜ್ಜಿ ಅಂತ ಅಟ್ಟು ಕೇರಿಸ್ಬಿಟ್ಟು ಈಗ ನೋಡಿದ್ರೆ ಬೆಳಗ್ಗೆ ಎದ್ದೊಳಗೆ ಕೊಂಡು ಮರಿ ಆಗೋಗ್ಬಿಟ್ಟವಳಲ್ಲ ಈ ಮನೆಯಾಳಿ.